ಎಲ್ಲರಿಗೂ ನಮಸ್ತೆ. ನಾವಿಂದು ದರೋಡೆಕೋರರು ಹೇಗೆ ಸಾಮಾನ್ಯ ಜನರ ಮತ್ತು ಅಧಿಕಾರಿಗಳ ಮೇಲೆ ದಾಳಿ ಮಾಡುತ್ತಾರೆ ಮತ್ತು ತೊಂದರೆ ನೀಡುತ್ತಾರೆ ಎಂದು ತಿಳಿಸುತ್ತೇವೆ. ಮುಂದೆ ದಕ್ಷ ಅಧಿಕಾರಿಗಳು ತಮ್ಮ ಪ್ರಾಣದ ಕುಟುಂಬದ ಹಂಗನ್ನು ತೊರೆದು ದರೋಡೆಕೋರರ ಸವಾಲುಗಳನ್ನು ಎದುರಿಸಿ ಅವರನ್ನು ಬಂಧಿಸುತ್ತಾರೆ. ಎಲ್ಲ ದಕ್ಷ ಅಧಿಕಾರಿಗಳಿಗೆ ನನ್ನದೊಂದು ಚಿಕ್ಕ ಸಲಾಂ. ಈ ಎಲ್ಲ ಕಥೆಗಳು ಕಾಲ್ಪನಿಕ ಜಗತ್ತಿನಲ್ಲಿ ಹುಟ್ಟಿಕೊಂಡವು. ಇಲ್ಲಿ ಬರುವ ಪಾತ್ರಗಳು, ಸನ್ನಿವೇಶಗಳು, ಹೆಸರುಗಳು, ಪ್ರಾಣಿಗಳು ಮತ್ತು ಪಕ್ಷಿ ಎಲ್ಲವೂ ಕಾಲ್ಪನಿಕವಾಗಿವೆ. ಈ ಕಥೆಗಳು ಕೇವಲ ಮನೋರಂಜನೆಗಾಗಿ ಮತ್ತು ಯಾವುದೇ ನಿಜ ಜೀವನದ ಘಟನೆಗೆ ಅಥವಾ ವ್ಯಕ್ತಿಗೆ ಸಂಬಂಧಿಸಿಲ್ಲ. ಕತೆ ಶುರು ಮಾಡುವ ಕಥೆಯ ಹೆಸರು ದರೋಡೆಕೋರರು. ಒಂದು ಸಣ್ಣ ಗ್ರಾಮದಲ್ಲಿ ದರೋಡೆಕೋರರ ಗುಂಪು ಜನರ ಬದುಕಿಗೆ ಆಭಾಸವನ್ನು ತಂದಿದೆ. ಈ ಗುಂಪು ಕೇವಲ ಹಣ ಮತ್ತು ಆಸ್ತಿಯನ್ನು ಕಸಿದುಕೊಳ್ಳುವುದಲ್ಲದೆ ಅತಿ ಕ್ರೂರವಾಗಿ ಜನರನ್ನು ಹಿಂಸಿಸುತ್ತಿತ್ತು. ಹೊಟ್ಟೆಪಾಡಿಗಾಗಿ ಶ್ರಮಿಸುತ್ತಿದ್ದ ರೈತರ ಬೆಳೆಗಳನ್ನು ಸುಡುವುದು, ಅಂಗಡಿ ಮಾಲೀಕರನ್ನು ಹೊಡೆದು ಕಸಿದುಕೊಳ್ಳುವುದು, ಮನೆಯವರ ಮುಂದೆ ಕುಟುಂಬದ ಸದಸ್ಯರನ್ನು ಹಿಂಸಿಸುವಂತಹ ಅಪರಾಧಗಳಲ್ಲಿ ತೊಡಗಿಕೊಂಡು ಊರಿನ ಜನರ ಹೃದಯದಲ್ಲಿ ಭೀತಿಯನ್ನು ಸೃಷ್ಟಿಸಿದ್ದರು. ಈ ದರೋಡೆಕೋರರು ತಮ್ಮ ಬಲವಂತದ ಮೂಲಕ ಮಾತ್ರವಲ್ಲ, ಕುಶಲತೆಯಿಂದ ಪೊಲೀಸ್ ಕಾರ್ಯಾಚರಣೆಗಳನ್ನು ತಪ್ಪಿಸುವ ಕೈಚಳಕದಲ್ಲಿ ಪರಿಣಿತರಾಗಿದ್ದರು. ಅವರು ಯಾವುದೇ ಸುಳಿವಿಲ್ಲದೆ ಅಕ್ರಮ ಮಾಡುತ್ತಿದ್ದರು ಮತ್ತು ತಮ್ಮ ಕುಟಿಲ ಯೋಜನೆಗಳಿಂದ ಯಾವಾಗಲೂ ತಪ್ಪಿಸಿಕೊಳ್ಳುತ್ತಿದ್ದರು. ಈ ಪರಿಸ್ಥಿತಿಯಲ್ಲಿ ಕಾನೂನು ಮತ್ತು ಕೃತ್ಯ ರಕ್ಷಣೆಗಾಗಿ ಗ್ರಾಮದಲ್ಲಿ ಬೃಹತ್ ಸಭೆ ನಡೆಯಿತು. ಆ ಸಭೆಯಲ್ಲಿ ಪೊಲೀಸರು ಗ್ರಹಿಸಿದರು ದರೋಡೆಕೋರರ ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಎಂದು. ಈ ಸಂದರ್ಭದಲ್ಲಿ ಕಾನೂನುಬದ್ಧ ಸೇವೆಯಲ್ಲಿ ಶ್ರೇಷ್ಠನೆಂದು ಹೆಸರಾಗಿದ್ದ ಇನ್ಸ್ಪೆಕ್ಟರ್ ಶಶಿ ಅವರಿಗೆ ಈ ಪ್ರಕರಣವನ್ನು ಹಸ್ತಾಂತರಿಸಲಾಯಿತು. ಇನ್ಸ್ಪೆಕ್ಟರ್ ಶಶಿ ಪ್ರಾಮಾಣಿಕ ಮತ್ತು ಧೈರ್ಯಶಾಲಿ ಅಧಿಕಾರಿ. ಕಾನೂನು ಪಾಲಿಸುವಲ್ಲಿ ಅವನ ನಿಷ್ಠೆ ಜನರಲ್ಲಿಯೂ ಬಲವಾದ ನಂಬಿಕೆಯನ್ನು ಮೂಡಿಸಿತ್ತು. ಅವರು ತಮ್ಮ ತಂಡವನ್ನು ಕರೆದು ದರೋಡೆಕೋರರ ಚಟುವಟಿಕೆಗಳ ಮೇಲೆ ತಕ್ಷಣದ ಕಾರ್ಯಾಚರಣೆಯನ್ನು ಆರಂಭಿಸಿದರು. ಇನ್ಸ್ಪೆಕ್ಟರ್ ಶಶಿ ಈ ಗುಂಪಿನ ವಿರುದ್ಧದ ಕಾರ್ಯಾಚರಣೆಯನ್ನು ಪ್ರಾರಂಭಿಸುತ್ತಿದ್ದಂತೆಯೇ ದರೋಡೆಕೋರರು ತಮ್ಮ ಕ್ರಮವನ್ನು ತೀಕ್ಷ್ಣಗೊಳಿಸಿದರು. ಒಂದು ರಾತ್ರಿ ಶಶಿ ತಮ್ಮ ತಂಡದೊಂದಿಗೆ ಊರಿನ ಹೊರವಲಯದಲ್ಲಿ ವಾಪಸ್ಸಾಗುತ್ತಿದ್ದಾಗ ದರೋಡೆಕೋರರು ನೆಲೆಸಿದ್ದ ಸ್ಥಳದಲ್ಲಿ ಬಿಕ್ಕಟ್ಟು ಉಂಟಾಯಿತು. ದರೋಡೆಕೋರರು ಶಶಿಯ ತಂಡದ ಮೇಲೆ ದಿಢೀರ್ ದಾಳಿ ನಡೆಸಿ ಅವರ ವಾಹನಗಳನ್ನು ಹಾನಿಗೊಳಿಸಿದರು. ಕೆಲವು ದಿನಗಳ ನಂತರ ಒಂದು ದಿನ ರಾತ್ರಿ ದರೋಡೆಕೋರರು ಶಶಿಯ ಮನೆಗೆ ಕಳ್ಳತೋಪುಗಳಲ್ಲಿ ನುಗ್ಗಿ ಅವರ ಕುಟುಂಬವನ್ನು ನಾಶ ಮಾಡಲು ಯತ್ನಿಸಿದರು. ಆದರೆ ಶಶಿ ಅವರ ಸಮಯೋಚಿತ ಕ್ರಿಯೆಗಳಿಂದ ಅವರು ತಪ್ಪಿಸಿಕೊಂಡರು. ಈ ಸಮಯದಲ್ಲಿ ಶಶಿ ಅವರಿಗೆ ತುಂಬ ಪೆಟ್ಟಾಗಿ ಡಾಕ್ಟರ್ 6 ತಿಂಗಳುಗಳ ಕಾಲ ಬೆಡ್ ರೆಸ್ಟ್ ಮಾಡಬೇಕು ಎಂದು ಸಲಹೆ ನೀಡಿದರು. ದರೋಡೆಕೋರರು ಇದರಿಂದ ತಾತ್ಕಾಲಿಕವಾಗಿ ಹಿಂದೆ ಸರಿದರು. ಆ ಗ್ರಾಮದಲ್ಲಿ ಜನರು ಕಾನೂನು ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳುವ ಹಂತಕ್ಕೆ ಬಂದರು. ಆದರೆ ಶಶಿ ಈ ತೊಂದರೆಗಳಿಂದ ಹಿಂದೆ ಸರಿಯಲಿಲ್ಲ. ದರೋಡೆಕೋರರು ಶಶಿಯನ್ನು ಕೊಲ್ಲಲು ಒಂದಿಷ್ಟು ಬಲಾಢ್ಯ ಜನರನ್ನು ಗುಂಪಿಗೆ ಸೇರಿಸಿಕೊಂಡರು. ಅಂತಿಮವಾಗಿ ಈ ಸವಾಲುಗಳು ಶಶಿಯ ಬುದ್ಧಿಮತ್ತೆ ಮತ್ತು ಧೈರ್ಯವನ್ನು ಮತ್ತಷ್ಟು ಆಳವಾಗಿ ಪರೀಕ್ಷಿಸಿದವು. ಇದು ದರೋಡೆಕೋರರು ಹೆಚ್ಚು ಕ್ರೂರವಾಗಿದ್ದಾರೆ ಎಂದು ತೋರಿಸುವುದು ಮಾತ್ರವಲ್ಲ, ಅವರ ಕೃತ್ಯಗಳು ಹೇಗೆ ಸಮಾಜದ ಮೇಲೆ ಆಘಾತಕಾರಿಯಾಗಿ ಪರಿಣಾಮ ಬೀರುತ್ತವೆ ಎಂಬುದು ಸ್ಪಷ್ಟವಾಯಿತು. ಮುಂದುವರೆದು ಶಶಿ ಮುಂದೆ ಹೇಗೆ ಈ ದರೋಡೆಕೋರರನ್ನು ಕೊನೆಗೊಳಿಸುವನು ಕಾದು ನೋಡೋಣ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೊಂದು ಕಥೆಯೊಂದಿಗೆ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿಯಾಗುತ್ತೇವೆ. ದಕ್ಷ ಅಧಿಕಾರಿಗಳಿಗೆ ನಮ್ಮ ಈ ಕತೆ ಅರ್ಪಿಸುತ್ತೇವೆ. ಈ ಕತೆ ಕಾಲ್ಪನಿಕವಾಗಿ ಇರಬಹುದು, ಆದರೆ ಈ ಕಥೆಯಲ್ಲಿ ಒಬ್ಬ ದಕ್ಷ ಅಧಿಕಾರಿ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಕಥೆಯ 2ನೇ ಭಾಗ ಸ್ವಲ್ಪ ಸಮಯದಲ್ಲೇ ಬರುತ್ತೆ. ಕಾಯ್ತಾ ಇರಿ.